ಈ ಸದೃಶ್ಯದಲ್ಲಿ ನಾವು ಗಮನಿಸ್ತಾ ಇರಬಹುದು, ಇದು ಮಣಿಪಾಲ್ ಆಸ್ಪತ್ರೆಯ ಆವರಣ. ಇದೀಗ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಚೆನ್ನಮ್ಮ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಮಣಿಪಾಲ್ ಆಸ್ಪತ್ರೆ ಇದು. ದೇವೇಗೌಡರು ನಿಜವಾಗಲೂ ಒಂಥರ ಮೂಕ್ ವಿಸ್ಮಿತರಾಗಿಬಿಟ್ಟಿದ್ದಾರೆ, ಕಣ್ಣೀರನ್ನು ಹಾಕ್ತಿದ್ದಾರೆ. ಯಾಕಂತಂದರೆ ಬಹಳಷ್ಟು ವರ್ಷಗಳಿಂದ ಕೂಡ ಜೊತೆಗಿದ್ದವರು, ರಾಜಕೀಯವಾಗಿ ಬಲವನ್ನು ತುಂಬಿದವರು, ಅವರ ಆಗು ಹೋಗುಗಳಲ್ಲಿ, ತಮ್ಮ ಸವಾಲುಗಳಲ್ಲಿ, ಅವರ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ, ಒಳ್ಳೆ ಪರಿಸ್ಥಿತಿಯಲ್ಲಿ ಜೊತೆಯಲ್ಲಿದ್ದವರು ಇವತ್ತು ಇಲ್ಲ ಅಂತಂದರೆ, ಇಷ್ಟು ವರ್ಷ ಜೊತೆಗಿದ್ದು ಈ ದಂಪತಿ ಅಗಲಿಕೆ ಆಗ್ತಾರಂತಂದರೆ ಬಹಳಷ್ಟು ನೋವಿರುತ್ತೆ. ಶಾಸಕರು ಕೂಡ, ಮಾಜಿ ಶಾಸಕರು ಕೂಡ ಹೇಳಿದರು, ಅವರಿಲ್ಲದೆ ದೇವೇಗೌಡರಿಗೂ ಕೂಡ ಬಹಳಷ್ಟು ಕಷ್ಟ ಆಗುತ್ತೆ. ಅವರು ಒಂಥರ ಜೋಡಿ ಹಕ್ಕಿಗಳಂತೆ ಇದ್ದವರು. ಅವರಿಗೆ ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಅದನ್ನೇ ಪ್ರಾರ್ಥನೆಯನ್ನು ಮಾಡಿದರು. ಸದ್ಯಕ್ಕೆ ಇದು ಮಣಿಪಾಲ್ ಆಸ್ಪತ್ರೆಯ ಆವರಣದಂಥ ಲೈವ್ ಕವರೇಜ್. ಇದು ಮಣಿಪಾಲ್ ಆಸ್ಪತ್ರೆಯ ಆವರಣದಲ್ಲಿ ಬಹುದೊಡ್ಡ ಪೊಲೀಸ್ ಭದ್ರತೆ ಇದೆ. ಇದೀಗ ಪೊಲೀಸ್ ಭದ್ರತೆಯಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಮನೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಸ್ಥಳದಲ್ಲಿ ಬಹಳಷ್ಟು ಜನ ಪೊಲೀಸರಿದ್ದಾರೆ, ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಮಾತಾಡ್ತಾರಂತೆ ಬರೋ. ಇಲ್ಲೇ ಆಯ್ತಾಯ್ತು, ನೀ ಹೆಂಗಂತ ಏನು ಒಳ್ಳೆ ಅನಾಗರಿಕ ತರ ಮಾಡ್ತಾರೆ ಅವನ ಸರ್, ಒಂದು ನಿಮಿಷ ಕೆಲಸ ಹಾಕೊಂಡ್ಬರ್ತೀನಿ. ಅದೇ ಸಮಸ್ಯೆ ಇದೀಗ ಅವರ ಪಾರ್ಥಿವ ಶರೀರವನ್ನು ದೇವೇಗೌಡರ ನಿವಾಸ ಪದ್ಮನಾಭ ನಗರದ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಸಾರ್ವಜನಿಕ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಇನ್ನು ನಾಳೆ ಸಂಜೆ ಸಾಯಂಕಾಲ ಒಂದು 4 ಗಂಟೆ ಸುಮಾರಿಗೆ ಅವರ ಹುಟ್ಟೂರಿನಲ್ಲಿ ಒಕ್ಕಲಿಗ ಸಂಸ್ಕೃತಿಯಂತೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಮಾಜಿ ಪ್ರಧಾನಿಗಳು ದೇವೇಗೌಡರ ಅವರು ಬಹಳಷ್ಟು ಕಣ್ಣೀರಿಡ್ತಿದ್ದಾರೆ. ಯಾಕಂತಂದರೆ ಹಲವೇ ವರ್ಷಗಳ ಬಂಧನ ಅಲ್ಲ ಇದು, 70 ವರ್ಷಗಳಿಂದ ಜೊತೆಗಿದ್ದವರು. ಆಮೇಲೆ ಇವರು ಮೊದಲಿನಿಂದಲೂ ಪರಿಚಯ ಅಂತೆ, ಒಂದೇ ಊರಿನವರು, ಸಮೀಪ ಊರಿದವರು. ಸೊ ಮೊದಲಿನಿಂದಲೂ ಕೂಡ ಪರಿಚಯ ಆಯಿತು. ಆಮೇಲೆ ಅವರಿಗೆ 17 ವಯಸ್ಸು, ಇವರಿಗೆ 21 ವಯಸ್ಸಿದ್ದಾಗ ಮದುವೆ ಆಗಿದ್ದು. ಇಷ್ಟು ದಶಕಗಳ ಕಾಲ ಇವರ ಬಾಂಧವ್ಯ ಅನ್ನೋದು ಬಹಳಷ್ಟು ಗಟ್ಟಿಯಾಗಿತ್ತು. ಆಮೇಲೆ ನಾವು ಕೂಡ ನೋಡಿದ್ದೀವಿ, ಗೌಡರ ಜೀವನ ಹಲವಾರು ಸವಾಲುಗಳನ್ನು ಎದುರಿಸಿತ್ತು. ಆ ಒಂದು ಸವಾಲನ್ನು ಎದುರಿಸೋದಕ್ಕೆ ಆತ್ಮಸ್ಥೈರ್ಯವನ್ನು ತುಂಬಿದ್ದೇ ಈ ಚೆನ್ನಮ್ಮ ಅವರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಮಣಿಪಾಲ್ ಆಸ್ಪತ್ರೆಯ ಆವರಣ ಇದು. ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ, ಪೊಲೀಸರು ಕೂಡ ಭದ್ರತೆಯನ್ನು ನೀಡ್ತಾ ಇದ್ದಾರೆ. ಇದೀಗ ಪಾರ್ಥಿವ ಶರೀರವನ್ನು ಪದ್ಮನಾಭ ನಗರ ನಿವಾಸಕ್ಕೆ ಕರೆದೊಯ್ಯಲಾಗುತ್ತೆ ಮತ್ತು ಅಲ್ಲಿ ಇದೀಗ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ಇನ್ನು ನಾಳೆ 4 ಗಂಟೆ ಸುಮಾರಿಗೆ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ಇದೀಗ ಸದ್ಯದ ಅಪ್ಡೇಟ್ಸ್ ದೊರೀತಾ ಇರೋದು. ಇದೀಗ ನೀವು ಗಮನಿಸ್ತಾ ಇರೋದು ಮಣಿಪಾಲ್ ಆಸ್ಪತ್ರೆಯ ಆವರಣ. ಪಾರ್ಥಿವ ಶರೀರವನ್ನು ಇದೀಗ ದೇವೇಗೌಡರ ನಿವಾಸ ಪದ್ಮನಾಭ ನಗರದ ನಿವಾಸಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ.
ಪದ್ಮನಗರ ನಿವಾಸಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸದ್ಯ ಇದು ಮಣಿಪಾಲ್ ಆಸ್ಪತ್ರೆಯ ಆವರಣ. ಇಲ್ಲಿ ಪೊಲೀಸ್ ಭದ್ರತೆ ಇದೆ. ದೇವೇಗೌಡರನ್ನು ಕೂಡ ನಾವು ಇದೀಗ ನೋಡಿದ್ವಿ. ಬಹಳಷ್ಟು ದುಃಖಭರಿತರಾಗಿದ್ದಾರೆ. ಯಾಕಂತಂದರೆ ದಶಕಗಳ ಕಾಲ ಜೊತೆಗಿದ್ದವರು, ಅವರ ಏಳು ಬೀಳುಗಳಲ್ಲಿ ಜೊತೆಯಾಗಿದ್ದವರು, ಅವರ ಕುಟುಂಬಕ್ಕೆ ಬಹಳಷ್ಟು ಆತ್ಮಸ್ಥೈರ್ಯವನ್ನು ತುಂಬಿದವರು. ಗೌಡರು ಪ್ರವಾಸದಲ್ಲಿದ್ದಾಗ, ಜೈಲಿಗೆ ಹೋದಾಗ, ಸವಾಲುಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಅವರ ಒಂದು ಕುಟುಂಬದ